ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಅಂಥವರೆಲ್ಲರೂ ಕೂಡ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಸೊ ಇನ್ನೇನು 5,000 ಜನ ಸಂಖ್ಯೆಯ ಸಬ್ಸ್ಕ್ರೈಬರ್ ಆಗೋದು ಹತ್ತತ್ರ ಇದೆ. ಸೊ ಹಾಗಾಗಿ ನೋಡ್ತಾ ಇರೋರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋನ ನೋಡಿ ಹೊಂಟೋಗ್ಬಿಡಿ. ಸೊ ಹಾಗಾಗಿ ನೀವು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ನೋಡ್ತಿದ್ರೆ ಸ್ನೇಹಿತರೆ, ಇಲ್ಲೂ ಕೂಡ ಒಂದು 8 ಕೆಂಗೂರಿಗಳಿದೆ. ಸೊ ತುಂಬ ಚೆನ್ನಾಗಿದೆ ಕೆಂಗೂರಿಗಳು. ಆಲ್ಮೋಸ್ಟ್ ಇನ್ನೇನು ದೂರ ಇರುವಂಥ ತೆನೆ ಕುರಿ ಅಂದರೆ ಫಲ ಆಗಿದೆ, ಬಟ್ ಇನ್ನೂ 2-2.5 ತಿಂಗಳ ಫಲ ಅಂದರೆ ಮರಿಗಳನ್ನ ಹಾಕೋದಕ್ಕೆ ಹತ್ರ ಇರುವಂಥ ಕೆಂಗುರಿ ತೆನೆ ಕುರಿಗಳು, ಅಂದರೆ ಫಲ ಆಗಿರೋ ಕುರಿಗಳು, ಅಂದರೆ ಗರ್ಭ ಧರಿಸಿರುವ ಕುರಿಗಳು, ಇಲಾದ ಕುರಿಗಳು ಅಂತ ಕೆಲವೊಂದು ಕಡೆ ಒಂದೊಂದು ತೆರನಾಗಿ ಕರೀತಾರೆ. ಸೊ ಇತ್ತೀಚೆಗಷ್ಟೇ ಈ ಕುರಿಗಳನ್ನ ನಮ್ಮ ಮಧುಗಿರಿಯ ಶ್ರೀನಿವಾಸರವರಿಗೆ ಕಳಿಸ್ಕೊಟ್ಟಿದ್ದೀನಿ. ಸೊ ಮೊನ್ನೆ ಮಂಗಳವಾರ ಅವರಿಗೆ ನಾನು ಕಳಿಸ್ಕೊಟ್ಟಿದ್ದೀನಿ. ಮತ್ತೆ ಹಿಂದಿನ ಮಂಗಳವಾರ ಸೊ ಅವರಿಗೆ ನಾನು ಕೆಲವೊಂದು ಮೇಕೆಗಳನ್ನ ಕೊಡಬೇಕಿತ್ತು, ಬಟ್ ಆ ವಾರ ನಾನು ಯಾವುದೇ ತೆರನಾದಂಥ ಮೇಕೆ ಅಥವಾ ಕುರಿ ಟಗರನ್ನ ಇನ್ನೂ ಲೋಡ್ ಮಾಡಲಿಲ್ಲ. ಸೊ ಅದು ನಂದೇನೋ ವೈಯಕ್ತಿಕ ಕೆಲಸ ಇತ್ತು. ಹಾಗಾಗಿ ನಮ್ಮ ಶ್ರೀನಿವಾಸ್ ಸರ್ಗೆ ಕೆಲವೊಂದು ತೆನೆ ಆಗಿರುವಂಥ ಮೇಕೆಗಳನ್ನ, ಉಸ್ಮಾನಾಬಾದಿ ಮೇಕೆಗಳನ್ನ ಬಾಗೇವಾಡಿ ಆಡು ಅಂತ ಕರೀತಾರೆ. ಸೊ ಅವನ್ನ ನಾನು ಕಳಿಸ್ಕೊಡ್ಬೇಕಿತ್ತು. ಕಾರಣಾಂತರಗಳಿಂದ ಅದನ್ನು ಕೂಡ ನಾನು ಕಳಿಸ್ಕೊಟ್ಟಿಲ್ಲ. ಸೊ ಇದೇ ವಾರ ಶನಿವಾರ ಅವರಿಗೆ ಸೊ ಮತ್ತೆ ಪುನಃ ಅವ್ರ ಫಾರ್ಮ್ಗೆ ನನ್ನ ಕಡೆಯಿಂದ ತೆನೆ ಮೇಕೆಗಳು ಬರ್ತಾ ಇದೆ. ಸೊ ನಿಮಗೂ ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಅವಶ್ಯಕತೆ ಬಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ಬೋದು ಸ್ನೇಹಿತರೆ, ಇಲ್ಲೂ ಕೂಡ ಚೆನ್ನಾಗಿರುವಂಥ ಕುರಿಗಳನ್ನೇ ಆಯ್ಕೆ ಮಾಡಿ ತೆಗೆದುಕೊಟ್ಟಿದೆ. ಆ್ಯಕ್ಚುಲಿ ಅವರು ಒಂದು 30 ವೈಟ್ ಕುರಿ ಮತ್ತು ಒಂದು 12 ಕೆಂಗುರಿಗಳಂತ ಅವ್ರು ನನಗೆ ವ್ಯವಹಾರ ಮಾಡ್ಕೊಂಡಿದ್ರು. ಬಟ್ ಮಧ್ಯದಲ್ಲಿ ಅವರು 20 ಕೆಂಗುರಿಗಳಿರಲಿ, 20 ವೈಟ್ ಅಮೀನ್ಗಢ ಕುರಿಗಳಿರಲಿ, ಒಂದು 12 ಕೆಂಗುರಿಗಳನ್ನ ಕೊಡಿಸ್ಕೊಡಿ ಅಂತ ನಂಗೆ ಅವರು ನಮ್ಮ ಶ್ರೀನಿವಾಸ್ ಸರ್ ಹೇಳಿದರು. ಬಟ್ ಅದಾದ ನಂತರ ಒಂದು 8 ಕುರಿಗಳನ್ನ ಮಾತ್ರ ಕಳಿಸ್ಕೊಟ್ಟಿದ್ದೆ. ಅವತ್ತು ಗಾಡಿಯಲ್ಲಿ ನನಗೇನು ಹೆಚ್ಚು ಕಡಿಮೆ ಆಗಿ ನಾನು ಕಳಿಸ್ಕೊಡೋದಕ್ಕಾಗಿರಲಿಲ್ಲ ಅವತ್ತು ಕೂಡ. ಬಟ್ ಅದಾದ ನಂತರ ಅವ್ರು ಫೋನ್ ಮಾಡಿ, ಪರವಾಗಿಲ್ಲ ನನಗೆ ಕೆಂಗುರಿಗಳು 8 ಇರಲಿ, ಬಟ್ 20 ಅಮೀನ್ಗಢ ಎಳಗ ಕುರಿಗಳಿರಲಿ, ಮತ್ತು ಜೊತೆಗೆ ಒಂದು 12 ಅದರ ಬದಲಾಗಿ ಒಂದು 12 ಮೇಕೆಗಳನ್ನ ಹಾಕಿ ಕೊಡಿ ಅಂತ ನಂಗೆ ಅವ್ರು ಹೇಳಿದ ಮೇಲೆ ಸೊ ನಾಳೆ ದಿನ ನಾನು ಅವ್ರಿಗೆ ಪುನಃ ಒಂದು 12 ಮೇಕೆಗಳನ್ನ ಹಾಕಿ ಕಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ತುಂಬ ಅಂದರೆ 2, 4, 6 ಮಿಕ್ಸ್ ಇರುವಂಥ ಕುರಿಗಳನ್ನ ಚೆಕ್ ಮಾಡಿ ಗಾಡಿಗೆ ಲೋಡ್ ಮಾಡ್ಬೇಕು ಅಂದ್ಕೊಂಡು ಗಾಡಿಗೆ ಹಾಕೋಕ್ಕಿಂತ ಮುಂಚಿತವಾಗಿ ಕುರಿಗಳನ್ನು ಒಂದು ಹಲ್ಲನ್ನು ಚೆಕ್ ಮಾಡ್ತಾ ಇದೆ. ಸೊ ನೋಡ್ಬೋದು ಎಲ್ಲ 4, 2, 6 ಇದೆ. ಸೊ ಆಲ್ಮೋಸ್ಟ್ ಜಾಸ್ತಿ ಸಂಖ್ಯೆಯಲ್ಲಿ 4 ಮತ್ತು 6 ಇದೆ. ಸೊ 2 ಅಷ್ಟೊಂದು ದೊಡ್ಡದ ಮಟ್ಟದ ಕುರಿಗಳಾಗಿರೋದಿಲ್ಲ. ಹಾಗಾಗಿ 4 ಮತ್ತು 6 ಕುರಿಗಳನ್ನ ಮಾತ್ರ ಆಯ್ದು ತೆಗೆದು ಹಾಕಿಕೊಡ್ತೀನಿ. ಬಟ್ ಇಲ್ಲೊಂದು ನೋಡ್ಬೋದು 2 ಮಾತ್ರ ಇದೆ. ಸೊ ಇವೇನು ತೆನೆಯಾಗಿರುವಂಥ ಕುರಿಗಳು ನೋಡ್ಬೋದು, ಎಲ್ಲ ಹಾಲನ್ನು ಚೆಕ್ ಮಾಡ್ತಾ ಇದೆ. ಸೊ ಹಾಲನ್ನು ಎಲ್ಲ ಕುರಿಗಳನ್ನ ಹಿಂಡಿ ಅಂದರೆ ಗಿಣ್ಣದ ಹಾಲು ಅಂತ ಕರೀತಾರೆ. ಸೊ ಆ ಹಾಲನ್ನು ಚೆಕ್ ಮಾಡಿ ಕುರಿಗಳನ್ನ ನಮ್ಮ ಶ್ರೀನಿವಾಸ್ ಸರ್ಗೆ ಕಳಿಸ್ಕೊಟ್ಟಿದೆ. ಬಟ್ ಅವ್ರು ಕುರಿಗಳನ್ನ ಇಳಿಸ್ಕೊಂಡಾದ್ಮೇಲೆ ಏನಂಬ್ರಿತವ್ರೆ ತುಂಬ ದೂರ ಇದೆ ಅಂತ ಅನ್ಸುತ್ತೆ ಕುರಿಗಳು ಅಂತಂದ್ರು. ಸರ್ ಹೌದು ಸರ್, ಇನ್ನೊಂದು 2-2.5 ತಿಂಗಳ ಕುರಿಗಳಿದೆ. ಸೊ ಪರವಾಗಿಲ್ಲ, ಯಾಕಂದರೆ ತುಂಬ ಇಲಾಖೆ ಕೊಟ್ಟರು ಕಳಿಸ್ಕೊಡಿದ್ರು ಕೂಡ ಹೆಚ್ಚು ಕಡಿಮೆ ದಾರಿ ಮಧ್ಯೆ ಏನಾದರೂ ಆಗುತ್ತೆ. ಹಾಗಾಗಿ ಇವು ದೂರ ಇರುವಂಥ ಕುರಿಗಳು, ಬಟ್ ವಯಸ್ಸಲ್ಲಿ ಬಿಗಿರುವಂಥ ಕುರಿಗಳು. ಇನ್ನೂ ಒಂದು 8-10 ವರ್ಷ ನಿಮ್ಮ ಲೈಫ್ ಇದೆ. ಅಂಥ ಕುರಿಗಳನ್ನ ಆಯ್ದು ತೆಗೆದು ಈ ಥರ ಹಾಲು ಹಿಂಡಿ ಚೆಕ್ ಮಾಡಿ ಕಳಿಸ್ಕೊಟ್ಟಿದೆ ಸರ್. ಆ ಥರ ಏನಿಲ್ಲ, ಎಲ್ಲ ಕುರಿಗಳು ಚೆನ್ನಾಗಿದೆ ಅಂತ ಅಂದ್ಕೊಂಡು ಸೊ ಕುರಿಗಳನ್ನ ಕಳಿಸ್ಕೊಟ್ಟಿದೆ. ಸೊ ಎಲ್ಲ ಕೆಂಗುರಿಗಳು ಚೆನ್ನಾಗಿದೆ, ಒಳ್ಳೆ ಸೈಜ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಮತ್ತು ಕೂದಲು ಕೂಡ ತುಂಬ ಸಣ್ಣ ಇರುವಂಥ ಕೂದಲು. ಆಯ್ದು ತೆಗೆದು ಅವರಿಗೆ ಸ್ಪೆಷಲ್ಲಾಗಿ ಮಡಿಗಿಟ್ಟು ಕೊಟ್ಟಂಥ ಕುರಿಗಳ ಥರನೇ, ಬಟ್ ಮಡಿಗಿಟ್ಟೇನಿಟ್ಟಿಲ್ಲ, ಹಾಗೆ ಕಳಿಸ್ಕೊಟ್ಟಿದೆ ಆಯ್ದು ತೆಗೆದು. ಸೊ ಈ ಥರ ಕುರಿಗಳು ನಿಮ್ಗೆ ಏನಾದರೂ ಅವಶ್ಯಕತೆ ಬಿದ್ದರೆ ನನಗೆ ಕಾಲ್ ಮಾಡ್ಬೋದು. ನನ್ನ ಕಡೆಯಿಂದ ವೀಕ್ಲಿ ಗಾಡಿ ಬರುತ್ತೆ. ಈ ಥರ ಕುರಿಗಳನ್ನ ನೋಡಿದ ಮೇಲೆ ಅಂದರೆ ಶ್ರೀನಿವಾಸರಿಗೆ ಸುಮಾರು ಸಂಖ್ಯೆಯಲ್ಲಿ ಮರಿಗಳನ್ನ ಮತ್ತು ಕುರಿಗಳನ್ನ ಕೊಟ್ಟಿದ್ದೀನಿ. ಈ ವಾರ ಪೂರ್ತಿ ಜಾಸ್ತಿ ಸಂಖ್ಯೆಯಲ್ಲಿ ಅವ್ರಿಗೆ ಕೊಟ್ಟಿರೋದು ನಾನು. ಹಾಗಾಗಿ ಸೊ ಯಾರಾದರೂ ಈ ಥರ ಫೋನ್ ಮಾಡಿ ಅಂದಮೇಲೆ ನನಗೆ ಕೊಳ್ಳೇಗಾಲದ ಮತ್ತೊಂದು ಹೊಸ ಆಫರ್ ಬಂದಿದೆ. ಸೊ ಅದ್ರ ಕುರಿತು ಒಂದು ವಿಡಿಯೋ ಕೂಡ ನಾನು ಬೆಳಗಿನ ಜಾವ ಮಾಡಿ ಹಾಕಿದ್ದೇನೆ. ಸೊ ಅಲ್ಲೂ ಕೂಡ ಒಂದು ಸುಮಾರು ದೊಡ್ಡ ಪ್ರಮಾಣದ ದೊಡ್ಡ ಫಾರ್ಮ್ಗೆ ದೊಡ್ಡ ಮಟ್ಟದ ಕುರಿಗಳನ್ನ ಕಳಿಸ್ಕೊಡ್ಬೇಕಂತ ಒಂದು ಮಾತುಕತೆ ಆಗಿದೆ. ಸೊ ನೆಕ್ಸ್ಟ್ ಮಂತು ಸೊ ಅಲ್ಲಿಗೂ ಕೂಡ ಬರೋನಿದ್ದೇನೆ. ಸೊ ಕುರಿಗಳನ್ನ ತಂದು ಬಿಡೋನಿದ್ದೇನೆ. ಸೊ ಅವ್ರೇನಾದರೂ ನನಗೆ
ಬೇಗ ಬೇಗ ತೊಗೊಂಡು ಬಂದು ಕೊಡಿ ಅಂದರೆ ಸೊ ಸಮೀಪದಲ್ಲೇ ನಾನು ಬಂದು ಕುರಿಗಳನ್ನ ಕಳಿಸ್ಕೊಡ್ತೀನಿ. ಸೊ ನೋಡ್ಬೋದು ನಮ್ಮ ಶ್ರೀನಿವಾಸ್ ಸರಿಗೆ ಕೊಟ್ಟಂಥ ಕುರಿಗಳಿಗೆ ಕೇಸರಿ ಕಲರ್ ಬಣ್ಣದಿಂದ ಗುರುತನ್ನು ಮಾಡಿ ಗಾಡಿ ಹತ್ರ ಬಂದು ನಿಲ್ಲಿಸಿದೆ. ಸೊ ಇದೇ ಕುರಿಗಳನ್ನ ನಮ್ಮ ಶ್ರೀನಿವಾಸ್ ಸರ್ ಫಾರಮ್ಗೆ ರೀಚ್ ಆಗಿದೆ ಆಲ್ರೆಡಿ. ಸೊ ಈ ಥರ ಕುರಿಗಳು ತುಂಬ ಚೆನ್ನಾಗಿರೋ ಕುರಿಗಳು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ಕಾಲ್ ಮಾಡ್ಬೋದು, ಈ ಥರ ಕುರಿಗಳನ್ನ ನಾನು ಕಳಿಸ್ಕೊಡ್ತೀನಿ. ಜೊತೆಗೆ ಅಮೀನ್ಗಢ ಎಳಗಾಡ್ ಟಗರ್ ಆಗಿರ್ಬೋದು, ಹೋತ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಕಟಿಂಗ್ ಆಗಿರ್ಬೋದು, ಸಾಕೋದಕ್ಕಾಗಿರ್ಬೋದು, ಏನೇ ಇರಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಕಾಲ್ ಪಿಕ್ ಮಾಡಿದ್ರೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡಿ ಈ ಥರ ಕುರಿ ಮತ್ತು ಮೇಕೆಗಳನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ತಪ್ಪದೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೋಗ್ಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು.